ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿಸ್ ಆಸನ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಇದು ಶುಕ್ರವಾರದ ವ್ಲಾಗೇನೆ. ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಶುಕ್ರವಾರದ ವ್ಲಾಗ್ನ. ಹಾಗೆ ಶನಿವಾರ ನ್ಯೂ ಇಯರ್ ವ್ಲಾಗ್ನೂ ಸಹ ಇವತ್ತಿನ ವ್ಲಾಗಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಆಫ್ಟರ್ನೂನ್ ಮೇಲೆ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದೆ ಅಂತ ಹೇಳಿದೆ, ಅದನ್ನ ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಸ್ನ್ಯಾಕ್ಸ್ನ ಶೇರ್ ಮಾಡಿಕೊಂಡು ಮತ್ತು ನ್ಯೂ ಇಯರ್ ವ್ಲಾಗು ಹೇಗೋಯ್ತು ನಮ್ಮ ಮನೆಯಲ್ಲಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಇವಾಗ ನಾನು ನಿಪ್ಪಟ್ಟು ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಆಲ್ರೆಡಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಬನ್ನಿ ಅದನ್ನ ಶೇರ್ ಮಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದೇ ಮೊದಲನೇ ವೀಡಿಯೋ ಆಗಿ ನನ್ನ ವೀಡಿಯೋನ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡಿದಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತಾ ಹೋಗುತ್ತೆ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನಿವಾಗ ನಿಪ್ಪಟ್ಟು ಮಾಡೋದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಇದಂತೂ ತುಂಬಾ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ದೊಡ್ಡವರಿಂದ ಚಿಕ್ಕವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಅಕ್ಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಮೈದಾ ಹಿಟ್ಟು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದೊಂದು 1/4 kg ಹಿಡಿಯೋಷ್ಟು ಕಪ್ಪು ಇದು ಮೆಜರ್ಮೆಂಟಲ್ಲಿ ಹೇಳೋದಾದರೆ. ಹಾಗೆ ಚಿರೋಟಿ ರವೆನೂ ಸಹ 1 ಕಪ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುರ್ಗಡ್ಲೆ ಮತ್ತು ಕಡಲೆ ಬೀಜನ ನಾನು ಹುರಿದು ಸಿಪ್ಪೆನ ರಿಮೂವ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಅಷ್ಟೇ 1 ಕಪ್ ಅಷ್ಟಿದೆ. ಇದೆರಡು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಿಪ್ಪಟ್ಟು. ಹಾಗೆಯೇ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ, 1-2 ಟೇಬಲ್ ಸ್ಪೂನಷ್ಟು. ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಅಚ್ಕಾರದ ಪುಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಹಿಂಗನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಕ್ಕ ಕಪ್ಪಲ್ಲಿ ಇಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಅಷ್ಟೇ ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ, ಹಾಗೆಯೇ ಹೆಲ್ತಿಗೂ ಒಳ್ಳೆಯದು. ಬನ್ನಿ ಇವಾಗ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತೀನಿ. ಫಸ್ಟು ನಾನು ತೊಗೊಂಡಿರೋಂಥ ಅಕ್ಕಿ ಹಿಟ್ಟು ಹಾಗೆಯೇ ಮೈದಾ ಮತ್ತು ಚಿರೋಟಿ ರವೆ ಏನಿದೆ ಅದು ಅಷ್ಟನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಬಾಣಲಿನಲ್ಲಿ ಈ ರೀತಿ ಬೆಚ್ಚಗೆ ಮಾಡ್ಕೊಳ್ಳೋದ್ರಿಂದ ನಿಪ್ಪಟ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಮತ್ತು ಘಮ ಘಮ ಅನ್ನೋ ಥರ ಬರುತ್ತೆ ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಹಾಗೆಯೇ ಮೈದಾ ಮತ್ತು ಚಿರೋಟಿ ರವೆ ಮೂರೂ ಸಹ ಸ್ವಲ್ಪ ಬೆಚ್ಚಗಾಗೋಷ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಫ್ರೈ ಮಾಡೋದೇನಿಲ್ಲ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳೋದ್ರಾಯ್ತು. ಹಿಟ್ಟೆಲ್ಲ ಬೆಚ್ಚಗೆ ಮಾಡಿದ್ದಾದಮೇಲೆ ನಾನು ಹುರ್ಗಡ್ಲೆ ಏನು ತೊಗೊಂಡಿದ್ದೆ ಹಾಗೆಯೇ ಕಡಲೆ ಬೀಜ ಸಿಪ್ಪೆ ರಿಮೂವ್ ಮಾಡಿ ಹುರಿದಿಟ್ಕೊಂಡಿದ್ನಲ್ವ, ಅದು ಎರಡೂ ಹಾಕ್ಬಿಟ್ಟು ಒಂದು ಸ್ವಲ್ಪ ದಪ್ಪ ತರಿಯಾಗಿ ಮಿಕ್ಸಿ ಜಾರಲ್ಲಿ ಒಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಪೇಸ್ಟಾಗಿ ಮಾಡ್ಕೊಳ್ಳೋ ಹಾಗಿಲ್ಲ, ದಪ್ಪ ಇದ್ದರೆ ಆಯಿತು. ಹಾಗೆಯೇ ಹಿಟ್ಟಿನ ಜೊತೆಗೆ ಇದನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ನಾನು ತೊಗೊಂಡಿದ್ದಂತಹ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಎಲ್ಲನೂ ಹಾಕ್ತಾ ಇದ್ದೀನಿ ಇದಕ್ಕೆ. ಹಾಗೆ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಹಾಕಿದರೆ ಅದು ಅಷ್ಟು ಚೆನ್ನಾಗಿರಲ್ಲ, ನೀಟಾಗಿ ಮಿಕ್ಸ್ ಆಗಲ್ಲ. ಸೊ ಹಂಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಸೇರಿಸ್ಬಿಟ್ಟು ಇವಾಗ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಸ್ವಲ್ಪ ಆಯಿಲ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಆಯಿಲ್ನ ಕಾಯಿಸ್ಕೋಬೇಕು. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಎತ್ತಿಟ್ಕೊಂಡಿದ್ದೀನಿ, ಆದರೆ ಅಷ್ಟನ್ನು ಹಾಕಲ್ಲ, ಸ್ವಲ್ಪ ಮಿಕ್ಕಿಸ್ತೀನಿ. ಹಾಗೆ ಅದು ತುಂಬ ಚೆನ್ನಾಗಿ ಕಾಯ್ದಿರಬೇಕು. ಹಾಕಿದ ತಕ್ಷಣ ಚರ್ರ ಅಂತ ಸೌಂಡ್ ಬರಬೇಕು, ಆ ಥರ ಬಿಸಿಯಾಗಿರಬೇಕು ಫ್ರೆಂಡ್ಸ್. ಹಾಗೆಯೇ ಅದು ಹಾಕಿದ್ದಾದಮೇಲೆ ನೀಟಾಗಿ ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ದಾದಮೇಲೆ ನೀರು ಎಷ್ಟು ಬೇಕಾಗುತ್ತೆ ಅದಕ್ಕೆ ಎಷ್ಟು ತೊಗೊಳುತ್ತೆ ಅಷ್ಟನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನ ಕಲಿಸಿದ್ದಾಯಿತು. ಮಾಡೋದು ಹೇಗೆ ನೋಡೋಣ ಬನ್ನಿ. ಹಾಗೆ ನನ್ನ ಮಗ ಏನೋ ತರಲೆ ಮಾಡ್ತಾ ಇದ್ದ ಅಂದ್ಬಿಟ್ಟು ನಾನು ಬಿಗಿನಿಂಗಲ್ಲಿ ತೋರಿಸೋದಕ್ಕಾಗಲಿಲ್ಲ ಫ್ರೆಂಡ್ಸ್. ಆಲ್ರೆಡಿ ನಾನು ಸ್ವಲ್ಪ ಮಾಡಿಟ್ಟಿದ್ದೀನಿ. ಇವಾಗ ಬೇಯಿಸ್ತಾ ಇದ್ದೆ, ಮತ್ತು ನಾನು ಒಬ್ಬಳೇ ಬೇಯಿಸ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಶೇರ್ ಮಾಡೋದಕ್ಕೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು. ಇದನ್ನು ಮಾಡಬೇಕಾದ್ರೆ ಯಾರ್ದಾದ್ರೂ ಹೆಲ್ಪ್ ಇದ್ದರೆ ಒಳ್ಳೆಯದು, ಯಾಕೆಂದರೆ ಒಂದು ಕಡೆ ತಟ್ಟುಕೊಂಡು ಇನ್ನೊಂದು ಕಡೆ ಬೇಯಿಸೋ ಅಷ್ಟರಲ್ಲಿ ಅದು ಬೇಗ ಕೆಂಪಾಗೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಒಂದೊಂದೇ ಬೇಯಿಸ್ಕೋಬೇಕು ಪೇಷನ್ಸ್ ಇಟ್ಕೊಂಡು, ಹಂಗಾಗಿ ಫ್ರೆಂಡ್ಸ್. ಹಾಗೆಯೇ ನಾನು ತೊಗೊಂಡಿರೋ ಉಂಡೆಗಳನ್ನ ನೀವು ನೋಡ್ತಾ ಇದ್ದರೆ ಚಪಾತಿ ಅಷ್ಟು ದಪ್ಪನೇ ಇದೆ ಅನ್ನಿಸ್ತಾ ಇದೆ, ಆದರೆ ರಿಯಲಾಗಿ ಅಷ್ಟು ದಪ್ಪ ಇಲ್ಲ. ಅದು ಸ್ವಲ್ಪ ಪುಟ್ಟದಾಗೆ ತೊಗೊಂಡಿದ್ದೀನಿ. ನೋಡಿ, ಈ ಥರ ಶೇಪಿಗೆ ಇಷ್ಟಾಗಲ ಬರೋ ಥರ ಹಿಟ್ಟನ್ನ ನೋಡಿಕೊಂಡು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಒಂದೊಂದೇ ಹಾಕ್ಕೊಂಡು ನಿಧಾನ ಸ್ಲಿಮ್ ಊರಿನಲ್ಲೇ ಬೇಯಿಸ್ಕೋಬೇಕು. ನಿಪ್ಪಟ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ನಾವು ಜೋರು ಊರಿ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಗ ರೆಡ್ ಆಗಿರುತ್ತೆ, ಆದರೆ ಒಳಗಡೆ ಮೆತ್ತಗಿರುತ್ತೆ ಫ್ರೆಂಡ್ಸ್. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ಎಲ್ಲದನ್ನು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ.
ಹಾಗೆ ನೋಡಿದ್ರಲ್ಲ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ. ಮತ್ತು ಸ್ನ್ಯಾಕ್ಸಿಗೆಲ್ಲ ಇಟ್ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಪ್ಪಟ್ಟು. ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಯಿತು. ರೆಡಿ ಆದಮೇಲೆ ಈ ರೀತಿಯಾಗಿದೆ. ತುಂಬಾ ಸಾಫ್ಟಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೂ ಸಹ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 9 o'clock ಆಗ್ತಾ ಬಂತು. ಮಕ್ಳುಗಳನ್ನ ಇಬ್ಬರೂ ಫ್ರೆಶ್ ಅಪ್ ಮಾಡಿದ್ದೀನಿ. ಹಾಗೆ ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ನಾನು ಕೊಡ್ತಾ ಇದ್ದೆ ಫ್ರೆಂಡ್ಸ್. ಹಾಗೆ ಇವತ್ತು ನ್ಯೂ ಇಯರ್ ಇರೋದ್ರಿಂದ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಮಕ್ಳುಗಳ್ನ ಫ್ರೆಶ್ ಅಪ್ ಮಾಡಿ ಬೇಗ ದೀಪ ಹಚ್ಚೋಣ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನೀವು ಅವಳ ಡ್ರೆಸ್ನ ನೋಡಿದ್ದೀರಾ ಅನಿಸುತ್ತೆ ಪ್ರೀವಿಯಸ್ ವೀಡಿಯೋದಲ್ಲಿ. ಅವಳ ಬರ್ಡೇಗೆ ಅಂದ್ಬಿಟ್ಟು ನಾನೇ ಮೆಟೀರಿಯಲ್ನ ತಂದುಬಿಟ್ಟು ಸ್ಟಿಚ್ ಮಾಡಿದಂಥ ಡ್ರೆಸ್ಸು ಫ್ರೆಂಡ್ಸ್. ಹಾಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಈ 2022 ಎಲ್ರಿಗೂ ಒಳ್ಳೆ ಆರೋಗ್ಯ, ಹಾಗೆಯೇ ಸುಖ, ಶಾಂತಿ, ನೆಮ್ಮದಿನ ಕೊಡಲಿ ಅಂತ ಕೇಳ್ಕೊಳ್ತೀನಿ ಆ ದೇವ್ರ ಹತ್ರ. ಬನ್ನಿ ಫ್ರೆಂಡ್ಸ್, ನಾನು ಅಷ್ಟೇ ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಶೇರ್ ಮಾಡ್ತೀನಿ. ಹಾಗೆಯೇ ನ್ಯೂ ಇಯರ್ ದಿನವೇ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ಎಲ್ಲ ಫ್ರೆಶ್ ಅಪ್ ಆಗಿ ಬಂದಮೇಲೆ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಹೋದೆ ಫ್ರೆಂಡ್ಸ್. ಅದು ರನ್ನಿಂಗ್ ಆಗ್ತಾ ಇದ್ದಾಗೇ ಏನೋ ಒಳಗಡೆ ಕಟ್ಟಾಗಿ ಜೋರಾಗಿ ಸೌಂಡ್ ಬಂತು, ಆಫ್ ಆಯಿತು. ಒಟ್ಟಿಗೆ ಕೆಟ್ಟೋಯ್ತು. ಅದು 2021ಗೆ ಲಾಸ್ಟ್ ಆಯಿತು. ಹಾಗೆ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ವಸ್ತುಗಳು ಕೆಟ್ಟೋಗೋ ಟೈಮ್ ಬಂದಾಗ ಯಾರನ್ನೂ ಹೇಳಿ ಕೇಳಿ ಕೆಟ್ಟೋಗಲ್ಲ. ಆದರೆ ನಾವು ಅಂದ್ಕೊಳ್ತೀವಿ ನ್ಯೂ ಇಯರ್ ದಿನವೇ ಈ ಥರ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಆದರೆ ಆಲ್ಮೋಸ್ಟ್ 9 ಇಯರ್ಸಿಂದ ಅದು ಒಂದು ದಿನವೂ ರಿಪೇರಿಗೆ ಬಂದಿರಲಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ಇವಾಗ ಅದು ರಿಪೇರಿಗೆ ಬಂದಿದೆ. ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಸರ್ವಿಸ್ ಸೆಂಟ್ರಿಗೆ ಕಾಲ್ ಮಾಡಿ ನಾನು ತಿಳಿಸಿದ್ದೀನಿ. ಸರ್ವಿಸ್ ಮಾಡೋರು ಬರ್ತಾರೆ, ಈವ್ನಿಂಗ್ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ಇವಾಗ ಹೂ ಬಿಡಿಸ್ಕೊಳ್ತಾ ಇದ್ದೀನಿ. ಪೂಜೆ ಮಾಡೋಣ ಬನ್ನಿ. ಹಾಗೆಯೇ ಹೊಸ ವರ್ಷ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಅವತ್ತಿನ ಹಿಂದಿನ ದಿನ ರಾತ್ರಿ 12 o'clockಗೆ ಸೆಲೆಬ್ರೇಷನ್ ಮಾಡಿ ಮುಗಿಸಿರ್ತಾರೆ. ಆದರೆ ನಮ್ಮದೇನು ಮಿಡ್ ನೈಟಲ್ಲೆಲ್ಲ ಎದ್ದು ಸೆಲೆಬ್ರೇಟ್ ಮಾಡೋ ಅಂಥ ಸೀನೆಲ್ಲ ಏನಿಲ್ಲ ಫ್ರೆಂಡ್ಸ್. ಹೇಗಿದ್ರು ಮಾರನೇ ದಿನವೇ ಇಡೀ ದಿನ ಟೈಮ್ ಇರುತ್ತಲ್ವ, ನಿಧಾನಕ್ಕೆ ನಾವು ಆವಾಗಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಹಾಗೆ ನಾನು ಪೂಜೆ ಮಾಡಬೇಕಾದ್ರೆಲ್ಲ ನನ್ನ ಮಗ ಯಾವಾಗಲೂ ಕೂತ್ಕೊಂಡು ಶ್ಲೋಕ ಹೇಳ್ತಾ ಇರ್ತಾನೆ. ಹಾಗೆ ಆ ದೇವರಲ್ಲಿ ನಾನು ಕೇಳ್ಕೊಂಡಿದ್ದೊಂದೇ, ಈ ವರ್ಷನಾದರೂ ಎಲ್ರಿಗೂ ಆರೋಗ್ಯ ಕೊಟ್ಟು ಮಕ್ಳುಗಳ ಭವಿಷ್ಯ ಹಾಳಾಗದೇ ಇರೋ ಥರ ಅವ್ರ ಸ್ಕೂಲ್ಗಳೆಲ್ಲ ಯಥಾಸ್ಥಿತಿಗೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಿಮಗೆ ಗೊತ್ತು, ಲಾಸ್ಟ್ ಇಯರು ಅಷ್ಟೇ ಮಕ್ಕಳು ಎಜುಕೇಷನ್ನೇ ಹಾಳಾಗಿ ಹೋಗಿದೆ. ಈ ಆನ್ಲೈನ್ ಕ್ಲಾಸು, ಆಫ್ಲೈನ್ ಕ್ಲಾಸು ಅವ್ರು ಕನ್ಫ್ಯೂಷನಲ್ಲಿರ್ತಾರೆ, ಓದೋದಕ್ಕೂ ಆಗಲ್ಲ. ಚಿಕ್ಕ ಮಕ್ಳುಗಳು ಅದರಲ್ಲೂ ಅವರು ಕಾನ್ಸಂಟ್ರೇಟ್ ಮಾಡೋದು ಕಡಿಮೆ. ಸೊ ಹಂಗಾಗಿ ಪೇರೆಂಟ್ಸ್ಗಳಿಗೆ ಕಷ್ಟ ಆಗ್ತಾಯಿದೆ. ನೋಡೋಣ ಈ ವರ್ಷ ಹೇಗಿರುತ್ತೆ ಅಂತ. ಇವಾಗೆಲ್ಲ 3ನೇ ಅಲೆ ಅಂತ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸದ್ಯ ದೇವ್ರ ದಯೆಯಿಂದ ಯಾವುದೇ ರೀತಿ ಅನಾಹುತಗಳಾಗದೇ ಇರಲಿ, ಮತ್ತು ಅದಕ್ಕೆ ಮೆಡಿಸನ್ ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಹಾಗೆಯೇ ಈ ವರ್ಷದ 2022ನಲ್ಲಿ ಎಲ್ಲರೂ ಅವ್ರು ಕಂಡಿರೋಂಥ ಕನಸುಗಳ ನನಸಾಗಲಿ, ಹಾಗೆಯೇ ಅವ್ರ ಕೆಲಸ ಕಾರ್ಯಗಳಲ್ಲಿ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ, ಮತ್ತು ದೇವರು ಎಲ್ರಿಗೂ ಆರೋಗ್ಯ ಕೊಡಲಿ, ಆಯಸ್ಸನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಬನ್ನಿ, ಇವತ್ತು ನ್ಯೂ ಇಯರ್ ಸ್ಪೆಷಲಾಗಿ ನನ್ನ ಮಗಳು ಅವಳೇ ಕೇಕ್ ಮಾಡ್ತೀನಿ ಅಮ್ಮ ಎಲ್ಲ ರೆಡಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾಳೆ. ಏಕೆಂದರೆ ಇವಾಗೆಲ್ಲ ಕಾರ್ಟೂನ್ ಚಾನಲ್ಗಳು ಅದು ಇದು ನೋಡಿಕೊಂಡು ಮಕ್ಳುಗಳು ನಾವು ಮಾಡಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ. ಇಲ್ಲಿ ಹಾಲಿಡೇಸ್ ಇದೆಯಲ್ವ, ಹಂಗಾಗಿ ಸರಿ ಅಂದ್ಬಿಟ್ಟು ಅವಳಿಗೆ ಕೇಕ್ ಮಾಡೋದಕ್ಕೆ ಅಂತ ಎಲ್ಲ ಪ್ರಿಪೇರ್ ಮಾಡಿಸ್ಕೊಳ್ತಾ ಇದ್ಲು. ಎಲ್ಲ ಜೋಡಿಸ್ಬಿಟ್ಟು ಕೊಡಿ, ನಾನೇ ರೆಡಿ ಮಾಡ್ತೀನಿ, ನಾನೇ ಅದೆಲ್ಲ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿಕೊಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ಲು. ಸರಿ ಅಂದ್ಬಿಟ್ಟು ಅವಳ ಜೊತೆನೇ ಮಾಡಿಸ್ತಾ ಇದ್ದೀನಿ. ಬನ್ನಿ, ಅವಳು ಇವತ್ತು ಯಾವ ರೀತಿ ಮಾಡ್ತಾಳೆ ಅಂತ ನೋಡೋಣ. Welcome back to our channel and Happy New Year to you all of you. Today I am making New Year special cake that is vanilla flavor. Let's start. Let's see the required ingredients. Milk, maida flour, vanilla essence, vegetable oil, sugar powder, butter paper, baking soda and baking powder. Egg white and egg yolk. Let's start.
ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ಅವಳೇ ಎಲ್ಲ ಹಾಕಿಬಿಟ್ಟು ಅವಳೇ ಬ್ಲೆಂಡ್ ಮಾಡಿ ಅವಳೇ ರೆಡಿ ಮಾಡ್ತಾ ಇದ್ದಾಳೆ. ಸರಿ, ಮಕ್ಳಿಗೂ ಅಭ್ಯಾಸ ಆಗಲಿ, ಅವ್ರಿಗೂ ಒಂದು ಖುಷಿ ಇರುತ್ತೆ, ಇದನ್ನೆಲ್ಲ ಮಾಡ್ತಾಯಿದ್ರೆ ನಾವೇ ಮಾಡಿದ್ವಿ ಅನ್ನೋ ಥರ. ಹಾಗೆಯೇ ಇವಾಗೆಲ್ಲ ಆನ್ಲೈನ್ ಕ್ಲಾಸ್ ಇದ್ದಾಗ ಕೆಲವೊಂದು ಡೆಸರ್ಟ್ಗಳಾಗಿರ್ಬೋದು ಮತ್ತು ಫ್ರೂಟ್ ಸಲಾಡ್ಗಳಾಗಿರ್ಬೋದು ಎಲ್ಲ ಅವ್ರಿಗೆ ಮ್ಯಾಮ್ಗಳು ಸ್ಕೂಲಲ್ಲಿ ಆನ್ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಂಡು ರಿಯಲಾಗಿ ಮಾಡೋದಕ್ಕೆ ಅವಳಿಗೆ ಹೇಳ್ಕೊಡ್ತಾಯಿದ್ರು. ಸೊ ಹಂಗಾಗಿ ಅದರಲ್ಲೆಲ್ಲ ಅವಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಇವಾಗೆಲ್ಲ ಅವಳೇ ಹಾಕಿ ಎಲ್ಲ ಬ್ಲೆಂಡ್ ಮಾಡಿ ಅವಳೇ ರೆಡಿ ಮಾಡ್ತಾ ಇದ್ದಾಳೆ. ನೋಡೋಣ ಯಾವ ರೀತಿ ಬರುತ್ತೆ ಫೈನಲ್ ಆಗಿ ಕೇಕು ಅಂತ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಕೇಕ್ ಬ್ಯಾಟರ್ ಕಂಪ್ಲೀಟಾಗಿ ರೆಡಿ ಆಗಿದ್ದಾಯಿತು. ಇವಾಗ ಬಟರ್ ಪೇಪರಿಗೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ, ಹಾಗೆಯೇ ಕುಕ್ಕರ್ ಕೆಳಗಡೆನೂ ಆಯಿಲ್ನ ಸ್ಪ್ರೆಡ್ ಮಾಡಿ ಇವಾಗ ಬ್ಯಾಟರ್ನ ಕಂಪ್ಲೀಟಾಗಿ ಅದಕ್ಕೆ ಹಾಕ್ತಾ ಇದ್ದಾಳೆ. ಹಾಗೆಯೇ ಈ ಪ್ಲೈನ್ ಕೇಕ್ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ನೋಡಿಲ್ಲದೆ ಇರೋರಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ನ ಶೇರ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಕಂಪ್ಲೀಟಾಗಿ ಡೀಟೇಲ್ಸ್ನ ನಿಮ್ಗೆ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಹಾಗೆಯೇ ಒಂದು ತವಾನ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ವರೆಗೂ ಹೀಟ್ ಮಾಡಿ, ಹೀಟ್ ಆಗಿದ್ದಾದಮೇಲೆ ಅದ್ರ ಮೇಲೆ ಕುಕ್ಕರ್ ಇಡ್ತಾಯಿದ್ದೀನಿ. ಹಾಗೆಯೇ ಇದ್ರ ಕ್ಯಾಪ್ ಇಲ್ಲ ಫ್ರೆಂಡ್ಸ್, ಸೊ ಹಂಗಾಗಿ ಜಸ್ಟ್ ಪ್ಲೇಟ್ನೇ ಕ್ಲೋಸ್ ಮಾಡಿದ್ರೂ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಪ್ಲೇಟೇ ಹಾಕಿಬಿಟ್ಟು ಅದನ್ನು ಒಂದು 30 to 40 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿದ್ದಾಯಿತು. ಹಾಗೆಯೇ ಇದು ಯಾವ ರೀತಿ ಬೆಂದಿದೆ ಅನ್ನೋದನ್ನ ಚೆಕ್ ಮಾಡಬೇಕು ಅಂದರೆ ನಾವು ಒಂದು ಟೂತ್ ಪಿಕ್ ಅಥವಾ ಈ ಥರ ಸ್ಪೂನ್ನ ಇಟ್ಕೊಂಡು ಅದನ್ನ ಒಳಗಡೆ ಡಿಪ್ ಮಾಡಿಬಿಟ್ಟು ನೋಡಿದ್ರೆ ಸ್ವಲ್ಪನೂ ಎಲ್ಲೂ ಅಂಟಿಲ್ಲ ಅಂದರೆ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ ಫ್ರೆಂಡ್ಸ್. ನಾನಿವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ, ಇದು ಕೂಲ್ ಆಗಲಿ. ಓಕೆ, ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ನಮ್ಮದು ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ ಅಂತ ಹೇಳಿದೆ ಆವಾಗಲೇ. ಹಾಗೆಯೇ ಸರ್ವಿಸ್ ಸೆಂಟರಿಂದ ಬಂದು ಎಲ್ಲ ಸರ್ವಿಸ್ ಮಾಡೋದಕ್ಕೆ ಅಂದ್ಬಿಟ್ಟು ಓಪನ್ ಮಾಡಿ ಬಿಚ್ಚಿ ತೆಗಿತಾ ಇದ್ದಾರೆ. ಎಲ್ಲ ಪಾರ್ಟ್ಸು ಕಂಪ್ಲೀಟಾಗಿ ಬಿಚ್ತಾ ಇದ್ದಾರೆ, ಯಾಕೆಂದರೆ ಡ್ರಮ್ಮು ಪ್ರಾಬ್ಲಮ್ ಆಗಿರೋದ್ರಿಂದ ಡ್ರಮ್ನ ಓಪನ್ ಮಾಡಬೇಕು ಅಂದರೆ ಅದು ಕಂಪ್ಲೀಟಾಗಿ ಪಾರ್ಟ್ಸ್ನ ರಿಮೂವ್ ಮಾಡಬೇಕಂತೆ. ಸೊ ಹಂಗಾಗಿ ಎಲ್ಲ ಬಿಚ್ಚಿ ತೆಗಿತಾ ಇದ್ದಾರೆ ಅವರು. ಹಾಗೆಯೇ ಅದು ಏನಕ್ಕೆ ಪ್ರಾಬ್ಲಮ್ ಆಯಿತು ಅನ್ನೋದನ್ನು ಸಹ ನಿಮ್ಮ ಜೊತೆ ಹೇಳ್ತೀನಿ. ಇದನ್ನು ಕಂಪ್ಲೀಟಾಗಿ ಬಿಚ್ಚಿದಾದಮೇಲೆ ನಿಮಗೆ ತೋರಿಸ್ತೀನಿ ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ. ಯಾಕೆಂದರೆ ಸ್ವಂತ ಬಾವಿ ಇರೋರು, ಬೋರ್ವೆಲ್ ನೀರನ್ನ ಯೂಸ್ ಮಾಡ್ತಾ ಇರೋರಿಗೆ ಇದ್ರ ಅನುಭವ ಆಗಿರುತ್ತೆ ಫ್ರೆಂಡ್ಸ್. ಅದು ತುಂಬ ಗಡಸು ನೀರಾಗಿರುತ್ತೆ ಬೋರ್ವೆಲ್ ನೀರು. ಸಾಮಾನ್ಯವಾಗಿ ಈ ಕಾವೇರಿ ವಾಟರ್ ಥರ ತಿಳಿಯಾಗಿರಲ್ಲ, ಅದೇ ಮೇಯ್ನ್ ಪ್ರಾಬ್ಲಮ್ ಆಗಿರೋದು ಅಂತ ಹೇಳ್ತಾಯಿದ್ರು ಅವರು. ಹಾಗೆಯೇ ಅದಕ್ಕೊಂದು ಸಾಫ್ಟ್ನರ್ ಅಂತ ಬರುತ್ತೆ, ಅದನ್ನ ಫಿಕ್ಸ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸರಿ, ಹಾಕ್ಸೋಣ ಅಂದ್ಬಿಟ್ಟು ಎಲ್ಲ ರಿಮೂವ್ ಮಾಡಿದ್ದಾದಮೇಲೆ ಅದನ್ನ ತೋರಿಸಿದ್ರು ಅವರು. ಮತ್ತು ಡ್ರಮ್ಮಿಂದು ಬ್ಯಾಕ್ ಬೋನ್ ಅಂತ ಏನಿರುತ್ತೆ ಅದ್ರ ಕಂಬಿನೇ ಬ್ರೇಕ್ ಆಗೋಗಿತ್ತು, ಅದನ್ನೆಲ್ಲ ತೆಗೆದು ತೋರಿಸಿದ್ರು. ಆಮೇಲೆ ಕಂಪ್ಲೀಟಾಗಿ ಅವರು 7,500 ಬಿಲ್ನ ಮಾಡಿ ಅದನ್ನ ತೊಗೊಂಡೋದ್ರು ಫ್ರೆಂಡ್ಸ್. ಡ್ರಮ್ನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನ ಸ್ಪೇರ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಚೇಂಜ್ ಮಾಡ್ಕೊಂಡು ತೊಗೊಂಬರ್ತೀನಿ ಅಂತ. ಆದರೂ ಅವರು ಪ್ರೈಸ್ನ ಬಿಲ್ನ ನೋಡಿ ತುಂಬಾ ಶಾಕ್ ಆಯಿತು. 7,500 ಮಾಡಿದ್ನ ನೋಡಿ, ಆದರೆ ಕಮ್ಮಿ ಆಗೋದೇ ಇಲ್ಲ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಅದು ನೀಟಾಗಿ ವಾಶ್ ಮಾಡಲಿ ಅಂದ್ಬಿಟ್ಟು ಹೇಳಿದ್ವಿ. ನೋಡಿದ್ರಲ್ಲ, ನೋಡಿ ಗಡಸು ನೀರು ಸೇರಿಕೊಂಡು ಎಷ್ಟು ಗಲೀಜಾಗಿದೆ, ಮತ್ತು ಅದು ರಫಾಗಿ ಅಲ್ಲೇ ಗಾರೆ ಥರ ಮೆತ್ಕೊಬಿಟ್ಟಿದೆ ಫ್ರೆಂಡ್ಸ್. ಇದೇ ಮೇಯ್ನ್ ಪ್ರಾಬ್ಲಮ್ ಆಗಿದ್ದು. ಸರಿ ಅಂದ್ಬಿಟ್ಟು ಅವ್ರು ಅದನ್ನ ತೊಗೊಂಡೋದ್ರು. ಓಕೆ ಬನ್ನಿ ಫ್ರೆಂಡ್ಸ್, ನನ್ನ ಮಗಳು ಕೇಕ್ನ ರೆಡಿ ಮಾಡಿದ್ದು 3 o'clock ಅದು ಕೂಲ್ ಆಗಲಿ ಅಂದ್ಬಿಟ್ಟು ಹಾಗೆ ಬಿಟ್ವಿ. ಹಾಗೆಯೇ ಅವ್ರ ಪಪ್ಪ ಬರಲಿ, ಆಮೇಲೆ ಕಟ್ ಮಾಡೋಣ, ಎಲ್ಲರೂ ಒಟ್ಟಿಗೆ ಕಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಓಪನ್ ಮಾಡ್ತಾ ಇದ್ದಾಳೆ ನೋಡಿ. ಫಸ್ಟು ಚಾಕುನಲ್ಲಿ ಸುತ್ತ ಎಲ್ಲ ಓಪನ್ ಆಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ಅದನ್ನ ಪಲ್ಟಾಯಿಸಿದ್ರೆ ನೀಟಾಗಿ ಓಪನ್ ಆಗುತ್ತೆ ಅದು. ಹಾಗೆಯೇ ನಾವು ಬಟರ್ ಪೇಪರ್ ಏನು ಹಾಕಿದ್ವಿ ಅದನ್ನ ರಿಮೂವ್ ಮಾಡಿದ್ದಾಳೆ. ತುಂಬ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಾಗಿತ್ತು ಕೇಕು ಅಷ್ಟೇ. ಹಾಗೆಯೇ ಸ್ವಲ್ಪ ಬೇಕಿಂಗ್ ಪೌಡರ್ ಫ್ಲೇವರ್ ಜಾಸ್ತಿ ಇದೆ ಅನ್ನಿಸ್ತಾ ಇತ್ತು, ಅಷ್ಟು ಬಿಟ್ಟರೆ ತುಂಬಾ ಚೆನ್ನಾಗಾಗಿತ್ತು. ಅದರಲ್ಲೂ ಮಕ್ಕಳು ಮಾಡಿದ್ದಲ್ವ, ಹೇಗೆ ಇದ್ರೂ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನ್ಯೂ ಇಯರ್ ಸ್ಪೆಷಲ್ ಏನಪ್ಪ ಅಂದರೆ ನನ್ನ ಮಗಳು ಕೇಕ್ ಮಾಡಿದ್ಲು ಅನ್ನೋದೇ ಇವತ್ತಿನ ನ್ಯೂ ಇಯರ್ ಸ್ಪೆಷಲ್ಲು. ಹಾಗೆಯೇ ಸಿಹಿ ಕಹಿ ಎರಡೂ ಮಿಕ್ಸ್ ಆಗಿದೆ ನಮ್ಮ ಲೈಫಲ್ಲಿ ಹೊಸ ವರ್ಷದ ದಿನಾನೇ. ಅದೇನಪ್ಪ ಅಂದರೆ ವಾಷಿಂಗ್ ಮಿಷಿನ್ ರಿಪೇರಿಗೆ ಬಂದಿದ್ದು, ಹಾಗೆಯೇ ನನ್ನ ಮಗಳು ಕೇಕ್ನ ರೆಡಿ ಮಾಡಿದ್ದು ಒಂದು ಸಂತೋಷದ ವಿಷಯನೇ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಯಾವ ರೀತಿಯಾಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಹಾಗೆಯೇ ಈ 2021 ನನಗೆ ತುಂಬ ಜನರ ಪ್ರೀತಿ ವಿಶ್ವಾಸ ಸಿಕ್ಕಿದೆ, ಅದಕ್ಕೋಸ್ಕರ ನಂಗೆ ತುಂಬಾ ಖುಷಿ ಇದೆ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಾಗಿರ್ಬೋದು, ವ್ಯೂವರ್ಸ್ಗಳಾಗಿರ್ಬೋದು, ಕಮೆಂಟ್ಸ್ ಮಾಡೋದ್ರ ಮೂಲಕ, ಹಾಗೆಯೇ ನನ್ನ ವೀಡಿಯೋಸ್ನ ಲೈಕ್ ಮಾಡೋದ್ರ ಮೂಲಕ ತುಂಬಾ ಪ್ರೀತಿ ವಿಶ್ವಾಸನ ತೋರಿಸಿದ್ದೀರಾ. ಹಾಗೆಯೇ ಈ ವರ್ಷವೂ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಹೆಚ್ಚಾಗಿ ಸಿಗುತ್ತೆ ಅಂತ ಭಾವಿಸ್ತೀನಿ.
ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಹಾಗೆಯೇ ನಿಮಗೂ ಹೊಸ ವರ್ಷ ಎಲ್ಲ ಸಂತೋಷ ಖುಷಿಗಳನ್ನ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಯೂಸ್ಫುಲ್ ಆಗಿರೋ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಆಲ್ ಆಫ್ ಯು, ಬಾಯ್.